ಹೆಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವ್ಲಾಗು ನನ್ನ 7 ಮಂತ್ಸ್ ಓಲ್ಡ್ ಬೇಬಿದು ಮಾರ್ನಿಂಗ್ ರುಟೀನ್. ಸೊ ಪಾಪು ಒಂದು 7 o'clock ಎದ್ದ ಇವತ್ತು. ಅದಕ್ಕೆ ನಾನು ಆವಾಗಲೇ ಎದ್ದೆ. ಆಟ ಸಾಮಾನೆಲ್ಲ ಕೊಟ್ಟು ಅವನಿಗೆ ನಾನು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ನೀರು ಕುಡಿದು ಬಂದೆ. ಬಾಲಲ್ಲಿ ಆಟ ಆಡ್ತಾಯಿದ್ರು ಸಾಹೇಬರು. ಅವ್ರನ್ನ ಬಿಸಿಲಿಗೆ ಕರ್ಕೊಂಡು ಹೋಗಿ ಬರೋಣ ಅಂತ ಹೇಳಿ ಆಚೆ ಬಂದೆ. ಬೆಳಿಗ್ಗೆ ಬಿಸಿಲು ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಆಚೆ ಕರ್ಕೊಂಡ್ಬಂದು ಅವನಿಗೆ ಗಿಡಗಳು, ಮರಗಳು, ಪ್ರಾಣಿಗಳು, ಪಕ್ಷಿಗಳು ಪ್ರತಿಯೊಂದನ್ನು ತೋರಿಸಿ ಸ್ವಲ್ಪ ಹೊತ್ತಾದಮೇಲೆ ಅವನಿಗೂ ಮಲಗಿಸ್ದೆ. ಒಂದು 9 ಗಂಟೆ ಹಾಗೆ ಮಲ್ಕೊಂಡ. ಪಾಪು ಮಲ್ಕೊಂಡಿದ್ದಾಗ ನಾನು ಹೋಗಿ ತಲೆ ಸ್ನಾನ ಮಾಡ್ಕೊಂಡ್ಬಂದೆ. ನಾನು ಸ್ನಾನ ಮಾಡ್ಕೊಂಬರೋ ಅಷ್ಟರಲ್ಲಿ ಸಾಹೇಬ್ರು ಆಲ್ರೆಡಿ ಎದ್ದಿದ್ರು. ಖುಷಿಯಿಂದ ಎದ್ದಾಳ್ತಾನೆ. ಅವ್ನು ಪ್ರತಿ ಸಲ ಎದ್ದಾಗಲೂ ಜೋಲಿಲಿ ನಗ್ತಾ ಇರ್ತಾನೆ. ಅವನ ಸ್ಮೈಲ್ ನೋಡೇ ನಮ್ಮ ಮುಖದಲ್ಲೂ ಒಂದು ಸ್ಮೈಲ್ ಬಂದುಬಿಟ್ಟಿರುತ್ತೆ. ಅವನು ಎದ್ದ ಮೇಲೆ ಅವನಿಗೆ ಹಾಲು ಕುಡಿಸಿ ಅವನ ಜೊತೆಯೇ ಪೂಜೆ ಮಾಡೋಣ ಅಂತ ಹೇಳಿ ದೇವ್ರ ಮನೆಗೆ ಕರ್ಕೊಂಬಂದೆ. ತಾಯಿಯೇ ಮೊದಲನೇ ಗುರು ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ನಾನು ಪ್ರತಿ ಸಲ ಪೂಜೆ ಮಾಡಬೇಕಾದ್ರೂ ಪಾಪನ್ನು ಕೂರಿಸ್ಕೊಂಡೆ ಪೂಜೆ ಮಾಡೋದು. ಅವನಿಗೂ ಖುಷಿ. ಪೂಜೆ ಮಾಡಬೇಕಾದ್ರೆ ಸುಮ್ಮನೆ ಕೂತ್ಕೊಂಡೆಲ್ಲ ನೋಡ್ತಾನೆ. ನಾನು ಹೂವು ಮುಡಿಸೋದು, ನಾನು ಮಂತ್ರಗಳು ಹೇಳೋದು ಪ್ರತಿಯೊಂದನ್ನು. ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿಂದ್ವಿ. ಇವತ್ತು ಮಂಡಕ್ಕಿ ಉಸ್ಲಿ ಮಾಡಿದರು. ತಿಂಡಿ ತಿಂದಮೇಲೆ ಬೇಸಿಗೆ ಅಂತ ಹೇಳಿ ಪಾಪುಗೆ ಚೆನ್ನಾಗಿ ನೀರು ಕುದಿಸಿ ಸೈಡಲ್ಲಿ ಇಟ್ಟಿರ್ತೀನಿ. ಇವತ್ತು ಬೆಳಿಗ್ಗೆ ಆ್ಯಪಲ್ ಪ್ಯೂರಿ ಕೊಡೋಣ ಅಂತ ಹೇಳಿ ಆ್ಯಪಲ್ನ ಕ್ಲೀನಾಗಿ ಎರೆದ್ಬಿಟ್ಟು ಸ್ಟೀಮ್ ಮಾಡಿ ಅದು ಫುಲ್ ಸ್ಮ್ಯಾಶ್ ಮಾಡಿ ಆಮೇಲೆ ಪಾಪುಗೆ ತಿನ್ನಿಸ್ಬೇಕು. ಆ್ಯಪಲ್ ಪ್ಯೂರಿ ಅಂದರೆ ಪಾಪುಗೆ ತುಂಬ ಇಷ್ಟ. ಪಾಪುನ ಜೋಲಿಲಿ ಕೂರಿಸಿ ಅವನಿಗೆ ಆ್ಯಪಲ್ ಪ್ಯೂರಿ ತಿನ್ನಿಸ್ದೆ. ಅವನಿಗಂತೂ ತುಂಬ ಇಷ್ಟ ಆಯಿತು ಅದು. ಅದಾದಮೇಲೆ ನಾನು ಪಾಪು ಇಬ್ಬರೇ ಆಚೆ ಕೂತ್ಕೊಂಡು ಚೆನ್ನಾಗಿ ಆಟ ಆಡ್ತಾಯಿದ್ವಿ. ಅವರ್ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಈ ಮೂಮೆಂಟ್ಸ್ ಎಲ್ಲ ಎಷ್ಟು ಪ್ರೆಷಿಯಸ್ ಅಲ್ವಾ. ಎಷ್ಟೇ ದುಡ್ಡು ಕೊಟ್ಟರು ಮತ್ತೆ ಸಿಗಲ್ಲ, ಎಷ್ಟೇ ಬೇಕು ಅಂದರೂ ಮತ್ತೆ ಬರಲ್ಲ. ಅದಾದಮೇಲೆ ಪಾಪುಗೆ ಸ್ನಾನ ಮಾಡಿಸಿದ್ವಿ. ಸ್ನಾನ ಮಾಡಿಸೋದಕ್ಕಿಂತ ಮುಂಚೆ ಅವ್ನಿಗೆ ಎಣ್ಣೆ ಮಸಾಜ್ ಮಾಡ್ತಿದ್ದೀವಿ. ಅಮ್ಮ ಎಣ್ಣೆ ಮಸಾಜ್ ಮಾಡಬೇಕಾದ್ರೆ ಅವ್ನು ತುಂಟಾಟಗಳು. ಚೆನ್ನಾಗಿ ಕೈಗೆ ಕಾಲಿಗೆ ಎಲ್ಲ ಮಸಾಜ್ ಮಾಡಿ ಮುಖಕ್ಕೆ ಎಣ್ಣೆ ಎಲ್ಲ ಹಚ್ಚಿ ನೆತ್ತಿಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿದ್ವಿ. ಸ್ನಾನ ಮಾಡಿಸಿದ್ಮೇಲೆ ಫುಲ್ ಫ್ರೆಶ್ ಆಗಿ ಕಾಣಿಸ್ತಾಯಿದ್ರು ನಮ್ಮ ಸಾಹೇಬರು. ಸ್ನಾನ ಮಾಡಿಸಿದ್ಮೇಲೆ ಕ್ರೀಮೆಲ್ಲ ಹಚ್ಚಿ ಬಟ್ಟೆ ಎಲ್ಲ ಹಾಕಿ ತೂಗಿ ಮಲಗಿಸಿದ್ವಿ. ನೆಮ್ಮದಿಯಾಗಿ ಮಲ್ಕೊಂಡಿದ್ದ ನಮ್ಮ ಮುದ್ದು ಕೃಷ್ಣ. ಈ ವಿಡಿಯೋಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.